ಅದೊಂದು ಏನ್ ಛತ್ರಿ ಜೋಡ್ ಮಾಡ್ಕೊಂಡ್ಬರ್ತಿಲೆ. ಏನ್ ಮಳಿ ಇಲ್ಲ ಏನಿಲ್ಲ, ಹಿಂದ ಬಂದ್ಬಿಡ್ತಾನ ನೋಡ ಛತ್ರಿ ಹಿಡ್ಕೊಂಡು. ನೀನ್ ಯಾ ನನ್ನ ಮಗ ಬಾ ಅಂತ ಹೇಳಿದ್ನಲ್ಲಿ. ನಂಗ ಸೀತಾವ್ ಅವರು ನೀ ಅವನ್ ಹಿಂದ್ ಯಾವಾಗ್ಲೂ ಇರ್ಬೇಕಂತ ಹೇಳ್ಯಾರಿ. ಮೊನ್ನೆ ನೀವು ಬಿದ್ರಲ್ಲ ಅವಾಗಿಂದ. ಯಾಕೋ ನಮ್ಮ ಮುಂದ್ ಅತಿ ಆತ. ಏನ್ ಸಣ್ಣವಾದೇನೆ ನಾನು, ಏನು ಅಣ್ಣಕ್ಕೂ ಬರಂಗಿಲ್ಲ ಆಡಕ್ಕೂ ಬರಂಗಿಲ್ಲ. ನನ್ನಷ್ಟಕ್ಕೆ ನನ್ನ ಇರಾಕ ಬಿಡಂಗಿಲ್ಲ ನಮ್ಮವ್ವ. ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಅಂತ ಹೇಳ್ಯಾರಿ ಗೌಡ್ಸೇನರು. ಹಿಂಗತಿ ಆದ್ರೆ ಊರಾನ್ ಮಂದಿ ನನ್ನ ನೋಡ್ ನಗತಾರ್ಲಿ. ಈ ಮಳಿ ಇಲ್ಲ ಗಾಳಿ ಇಲ್ಲ, ಬಿಸಿಲಿಲ್ಲ, ಎಂತಾದ್ರಾಗ ತಂಪತ್ನ್ಯಾಗ ಛತ್ರಿ ಹಿಡ್ಕೊಂಡ್ ಹೊಂಟಾರ ನೋಡಂತ ಅನ್ನಂಗಿಲ್ಲ ಅಲ್ಲಿ. ಇಳಿಸ್ಲಿ ಅದನ್ನ ಛತ್ರಿನ. ಏ ಅನ್ನೋರ್ ಅಂತ ಬಿಡ್ರಿ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ ಗೌಡ್ರ ಅನ್ನದ್ರಿ. ಮುಂದಕ್ಕೆ ಗಾಡಿ ಓಡಿಸ್ರಿ. ಓ ಪಾಂಡಪ್ಪ, ತಡಿ ತಡಿ ಬೈಕ್ ತರಬಿಸಿ ಬಿಡ್ತೀನಿ, ಒಂದೊಂದಿಟ್ಟು ಮಾತಾಡ್ಸ್ಬೇಕಾಗೈತಿ. ಏನೋ ಪಾಂಡು ಆರಾಮನ? ಆರಾಮ್ ನೋಡ್ರಿ, ನೀವು ಆರಾಮದ್ರಿಲ್ರಿ? ಹ್ಞೂನಪ್ಪ ಆರಾಮ್. ಏನಪ್ಪಾ ಏನ್ ನಡೆಸಿ? ಏನ್ ನಡ್ಸನ್ರಿ ನಾವು? ಅದ ಹೊಲ ಮನಿ ದಗದ ಇದಲ್ರಿ ನಮ್ದು. ಈ ಊರಾಗ ಸಾಲ ತಗೊಲಾರ್ದ ಬಾಳೆ ಮಾಡ್ದಾವ ಅಂದ್ರ ನೀನ್ ಒಬ್ಬನು ನೋಡು. ನಾನ್ ನಿನ್ನ ಬಾಳ ಇಷ್ಟಪಡ್ತೀನಿ. 10 ರೂಪಾಯಿ ಸಾಲ ಮಾಡ್ಲಾರ್ದ ಬಾಳೆ ಮಾಡಿ ಅಲ್ಲ ನೀನು. ಬಾರಿ ಅದಿ ಬಿಡಪ್ಪ. ಯಾರಿಗೂ ಸೊಂಟ ಕೊಟ್ಟು ಬಾಳೆ ಮಾಡಿಲ್ ತಗೋ ನೀನು. ಸಾಲದ ಅವಶ್ಯಕತೆ ಇತ್ತಂದ್ರ ತಗೊಂತಿದ್ನೇನ್ರಿ, ಮತ್ತೆ ನನಗ ಅವಶ್ಯಕತೆ ಬಿದ್ದಿಲ್ ಬಿಡ್ರಿ ಸಾಲದ. ದೊಡ್ಡ ಕುಳನ ಹಿಡ್ದಿಯಪ್ಪ. ನೀ ಏನಾರ ಯಾಕೆ ಸಾಲ ಮಾಡ್ತಿ ಹೇಳು? ಸಾಲ ಮಾಡುವಂತ ಕರ್ಮ ನಿನಗರ ಯಾಕೆ ಬರುತ್ತೆ ಹೇಳು? ಮತ್ ಇನ್ನೇನಪ್ಪ, ನಮ್ಮ ಅಣ್ಣ ಕೃಷ್ಣಗ ನಿನ್ನ ಮಗಳನ್ನ ಚೂ ಬಿಟ್ಟಿ ದೊಡ್ಡ ಕುಳನ ಕೈ ಹಾಕಿ ನೀನು ಯಾಕೆ ಸಾಲ ಮಾಡಕ್ ಹೋಯ್ತಿ? ಗೌಡ್ರ ಒಂದಿಟ್ಟು ನೋಡ್ಕೊಂಡು ಮಾತಾಡ್ರಿ. ನೋಡ್ಕೊಂಡು ಮಾತಾಡಕ್ ಏನೈತಿ? ಮಗಳು ಚಂದ ಅದಳ. ನಮ್ಮ ಅಣ್ಣನ ಹಿಂದ ಚೂ ಬಿಟ್ಬಿಟ್ಟಿ, ದೊಡ್ಡ ಕುಳನ ಹುಡುಕಿ ಬಿಟ್ಟಿ, ಇನ್ನೇನೈತಿ? ಹೌದಿಲ್ಲ? ಅದನ್ನು ಚಾನ್ಸ್ ಹೊಡೆದೆಪ್ಪ, ಮೆಚ್ಚಬೇಕು ನೀನ್ನ. ನಮ್ಮ ಚಿಕ್ಕವಂಕರು ಒಂದ್ ಸ್ವಲ್ಪ ನಿಮಗೆಲ್ಲ ಜೀವದಾಳ. ಆಕಿಗೆ ಅದೇನು ಗೊತ್ತಾಗಂಗಿಲ್ಲ. ನಿಮಗೆಲ್ಲ ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ಮುಖ್ಯ. ಹಂಗಂತೇಳಿ ನಿನ್ನ ಮಗಳನ್ನ ನಮ್ಮ ಕೃಷ್ಣನನ್ನ ಹಿಂದ ಜೋಡ್ ಮಾಡಿಬಿಟ್ಟಿ. ಈಗ ನೀನು ಗೌಡ್ರ ಮನಿ ಬೀಗತಾನ ಮಾಡಕ್ ತಯಾರಾಗ್ಬಿಟ್ಟಿ. ಗೌಡ್ರ ಎಲುಬಿಲ್ಲದ ನಾಲಿಗೆ ಅಂತೇಳಿ ಎತ್ತಗರ ಮಾತಾಡಕ್ ಹೋಗ್ಬೇಡ್ರಿ. ಒಂದಿಟ್ಟು ನಾಲಿಗೆ ಮ್ಯಾಗ ಹಿಡುತ್ತಿರ್ಲಿ. ಇನ್ನೊಬ್ರ ದುಡ್ಡಿಗೆ ಆಸೆ ಪಟ್ಟವ ಅಲ್ಲ, ಇನ್ನೊಬ್ರ ದುಡ್ಡಿಗೆ ಮುಂದಾದ್ರೂ ಆಸೆ ಪಡಂಗಿಲ್ಲ ನಾನು. ಬಾಯಿ ಮಾತಿಲಿ ಎಲ್ಲಾರು ಅಂತಾರ, ಅಂದ್ರ ಆಡಿದ್ರ ಇದಾಗತ್ತನ. ಆತ ಬಿಡಪ್ಪ. ಮಗಳನ್ನ ಸಾಲಿ ಕಲಿಸಿ ನಮ್ಮ ಅಣ್ಣನ ಹಿಂದ ಬೆನ್ ಹಚ್ಚಿ ಇನ್ನೇನ ನೀನು ನಮ್ಮ ಬೀಗ ಆಗಕತ್ತಿ. ನಡಿಲಿ ಎಂತೆಂತ ಕಾಲಿಗೆ ಹಾಯೋರ್ ಸತ್ಯಕರ ನಮಗ ಬೀಗರಾಗಕತ್ರು. ಎಂತಾದ್ವಂತ ನೋಡ್ಲಿ. ಯಪ್ಪ ದೇವ್ರಿ, ನೋಡ್ಲಿ ಭೀಮನ್ಗೌಡ. ಆಸ್ತಿ ಅಂತಸ್ತು ಐತೆ. ಲಗ್ನ ಆದ್ರ ಒಂದ್ ಮಾತ, ಲಗ್ನ ಆಗ್ಲಿಕ್ಕಂದ್ರ ಹೆದರಿಸಿ ಬೆದರಿಸಿ ಒಂದಿಷ್ಟು ರೊಕ್ಕ ಇಸ್ಕೊಂಡ್ಬಿಡುದ, ಇಸ್ಕೊಂಡ್ ಅದ ರೊಕ್ಕದಾಗ ಲಗ್ನ ಮಾಡ್ಬಿಡುದು. ಈ ತರ ಎಲ್ಲಾ ಯೋಚನೆಗಳು ಇರ್ತಾವ್ರಿ. ಭೀಮನಗೌಡ ಬಾಯನ್ ಹಲ್ಲು ಮುರಿದು ಬಿಡ್ತೀನಿ. ಏನಂತ ಮಾತಾಡಕತ್ತೀನಿ ನೀನ? ಸಿಟಿಗೆ ಹೇಳ್ಬೇಡ ಪಾಂಡು, ಅವ ಇದ್ದದ್ದೇ ಹೇಳಾಕತ್ತಾನ, ಇರ್ಲಾರ್ದೇನ್ ಹೇಳಾಕತ್ತಿಲ್ಲ. ಏನು ನಿನ್ನ ಮಗಳು ನಮ್ಮ ಅಣ್ಣನ ಪ್ರೀತಿ ಮಾಡಕತ್ತಿದ್ದು ಸುಳ್ಳನ? ಹೇಳಿ ನೋಡೋಣ. ಬಾಯಿನಾಗಪ್ಪ ಆತ ಉತ್ತರ ಕೊಡ್ಲಾರ್ದ ಹೊಂಟೆಲ್ಲೋ ಪಾಂಡು, ನಿಂದ್ರು. ನಮ್ ಚಿಗೋವ ಇವನ್ ಮಗಳು ಕೂಡ ನಮ್ ಕೃಷ್ಣಪ್ಪಂದು ಲಗ್ನ ಮಾಡಕ್ ಹೊಂಟಾರ. ಮಾಡ್ಲಿ ನೋಡೋಣ ಅದ್ ಹೆಂಗಾಕತ್ತೆ ಅಂತ ಹೇಳಿ. ನೋಡ್ ಪರವಕ್ಕ, ನೀನಾರ ಹೇಳ. 2 ದಿನದ ಹೊತ್ತಾತು, ಒಟ್ಟ ತುತ್ತು ಮಾಡಿಲ್ಲ, ಬಾಯಾಗಿಟ್ಟಿಲ್ ನೋಡಿಕಿ. ನೋಡ ರುಕ್ಮಿಣಿ, ಬೇಕಾದನ್ನೋಲ್ರಕ್ಕ ನೀನ ನನ್ನ ಮನಿ ಸಸಿ ಆತ. ಯಾರು ಒಪ್ಲಿ ಬಿಡ್ಲಿ, ನಾ ಮುಂದೆ ನಿಂತು ನಿಮ್ಮಿಬ್ರು ಲಗ್ನ ಮಾಡ್ತೀನಿ ಆತ. ನನ್ನೇ ಬದಸೈತಿಲ್ವಾ? ಇನ್ನ ಎದ್ದು ಊಟ ಪಾಠ ಮಾಡ ನೋಡಿ ಹಂಗಾಗಿ. ಈಗ ಆತನ ಊಟ ಮಾಡ್ತೇ ನೀಡ್ಲ. ಆದ್ರ ಕೃಷ್ಣನ್ ಬಿಟ್ಟು ಬದುಕಿರಕ್ಕಾಗಂಗಿಲ್ಲ ನನಗ. ಆಯ್ತವ, ನನಗೂ ಗೊತ್ತೈತಿ ನೀವಿಬ್ರು ಎಷ್ಟು ಪ್ರೀತಿ ಮಾಡ್ತೀರಿ ಅಂತೇಳಿ. ನನ್ನ ಮ್ಯಾಲ ನಂಬಿಕೆ ಐತಿಲ್ಲ? ನಂಬಿಕೆ ಇದ್ರೆ ಈಗ ಎದ್ದು ಊಟ ಮಾಡ್ಬೇಕು. ನೀಲಿ ಏನ್ ನಡೆಯಕತ್ತತಿ ಇಲ್ಲಿ? ಏನ ನಾನು ನಿನ್ ಕೂಡ ಮಾತಾಡ್ಬೇಕಂತ ಹೇಳಿ ಬಂದಿದ್ನಿ ಅಣ್ಣ. ನೋಡ್ರಿ ಗೌಡ್ಸೇನಾರ, ದೊಡ್ಡ ಮಂದಿದು ಸಣ್ಣ ಮಂದಿ ಕೂಡ ಮಾತೇನು? ಅಷ್ಟಕ್ಕೂ ನೀವು ನಮ್ಮ ಮನಿಗೆ ಬರಬಾರ್ದು. ಯಾಕೆ ಹೇಳು? ನೀವು ದೊಡ್ಡವರು, ನಾವು ಎಷ್ಟೋ ಮಾಡಿದ್ರು ಸಣ್ಣರು. ಯಾಕೆಣ್ಣ ನಾ ಇಂದ ಹೊಸ್ತಾಗಿ ಬರಾಕತ್ತೀನಿ ನಿಮ್ಮ ಮನಿಗೆ? ಹೇಳ ನೋಡೋಣ, ಯಾಕೆ ಹಿಂಗತಿ ಅನ್ನಕತ್ತಿ? ನೀವು ಎಷ್ಟೋ ಮಾಡಿದ್ರು ದೊಡ್ಡ ಮಂದಿ ಏನ್ ಮಾಡಿದ್ರು ನಡೀತೈತಿ, ನಾವ್ ಏನ್ ಮಾಡಿದ್ರು ನಡೆಯಂಗಿಲ್ಲ ಸಣ್ಣವ್ರು. ದಯವಿಟ್ಟು ನಮ್ಮ ಮನಿ ಬರಕ್ ಹೋಗ್ಬೇಡ್ರಿ ನೀವು. ಮಾಮ ಏನ್ ಅನ್ನಕತ್ತಿ ನೀನು? ಸುಮ್ ಕುಂದ್ರ ನೀಲಿ, ಇದೆಲ್ಲ ನೀನು ಗೊತ್ತಾಗಂಗಿಲ್ಲ. ಏನ ನಿನಗ ಸಿಟ್ಟು ಬಂದತ ನನಗೆ ಗೊತ್ತೈತಿ. ನೋಡೇನ, ನೀವು ಹೋಗಂದ್ರು ನಾ ಹೋಗಂಗಿಲ್ಲ. ಏನ ನಮ್ಮ ಕೃಷ್ಣಗ ನಿಮ್ಮ ರುಕ್ಮಿಣಿನ ಕೊಡ್ರಪ್ಪ. ನಾನು ನನ್ನ ಮನೆ ಸಸಿ ಮಾಡ್ಕೋಬೇಕಂತ ಅಂತೀನಿ. ಯಾಕಂದ್ರೆ ಕೃಷ್ಣ ರುಕ್ಮಿಣಿ ಇಬ್ರು ಒಬ್ರಿಗೊಬ್ರು ಭಾಳ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡ್ಯಾರ ಅಂತ ಅಂದ್ರಿ ಹಂಗ ಇದನ್ನ ಕುಲ ಗೋತ್ರ ಗೊತ್ತಿಲ್ಲಾರ್ದ ಕೊಟ್ಟು ಬಿಡುದನ್ರಿ? ಏನ ಕುಲ ಗೋತ್ರ ಏನೈತಿ?
ಅಲ್ಲ ಕೃಷ್ಣ ಯಾರು ಅನ್ನೋದು ನಿನಗೆ ಗೊತ್ತೈತಿ, ಗೊತ್ತಿದ್ದನು ಹಿಂಗತಿ ಅಂತೀಯಲ್ಲನ. ನಾನು ಮಾತಾಡೋದು ನಿಮ್ಗೆ ಸಿಟ್ಟು ಬರ್ತಿರ್ಬೋದು. ಆ ಹುಡುಗನ ಅಪ್ಪ ಯಾರು ಅನ್ನೋದು ಗೊತ್ತಿಲ್ಲ ಅಂತದ್ರಾಗ ನನ್ನ ಮಗಳನ್ನ ಅಂತವಂಗೆ ಹೆಂಗೆ ಕೊಡ್ಲಿ ನಾನು? ನೋಡೇನ, ಹುಡುಗನ್ ಕೂಡ ನಿನ್ನ ಮಗಳು ಹೆಂಗ್ ಬಾತಾಳ ಅನ್ನೋದು ಮುಖ್ಯ. ಅದು ಬಿಟ್ಟು ಆ ಹುಡುಗನ ಅಪ್ಪ ಯಾರು ಅಂತೇಳಿ ಕೆದಕುತ್ತ ಕುಂದಲ್ಲಿ ಏನು ಪ್ರಯೋಜನ ಇಲ್ಲೇನ. ನಮ್ಮ ಹುಡುಗ ಬಂಗಾರದಂತವ. ರುಕ್ಮಿಣಿನ ಭಾಳ ಚಂದ ನೋಡ್ಕೊಂತಾನ. ರುಕ್ಮಿಣಿಗೆ ಏನು ಕುಂದು ಕೊರತಿ ಬರ್ಲಾರ್ದಂಗ ನೋಡ್ಕೊಳೋ ಜವಾಬ್ದಾರಿ ನಂದೇನ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಮಗಳನ್ನ ನನ್ನ ಮಗ ಕೊಡೆಯನ್ನ. ಆಗಂಗಿಲ್ರಿ, ಇದಾಗಂಗಿಲ್ಲ. ನಾನು ಕಡಾಕಡಿತವಾಗಿ ಹೇಳ್ತೀನಿ, ನಮ್ಮ ಮನೆಗೆ ನೀವು ಇನ್ನು ಬರ್ತಕ್ಕದ್ದಲ್ಲ. ನಿಮ್ಮ ಮನೆಯವ್ರು ನಮ್ಮ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಯಾಕ್ರಿ ನಮ್ಗೇನೇನು ಹೊಲ ಮನಿ ಇಲ್ಲನ? ನೋಡ್ರಿ, ರೊಕ್ಕ ರೂಪಾಯಿ ಯಾರು ಬೇಕಾದ್ ಗಳಿಸ್ತಾರ. ನಾವು ರೊಕ್ಕ ರೂಪಾಯಿಗೆ ಬೆಲೆ ಕೊಡೋ ಮಂದಿ ಅಲ್ಲ. ಅದು ನನಗೆ ಗೊತ್ತೈತೇನ. ಈಗ ಯಾರು ಏನಂದ್ರೆ ನಿನಗೆ? ನಿಮ್ಮ ಮಗ ರಾಘು ಅದನಲ್ರಿ, ಬಾಯಿ ಬಂದಂಗ ಮಾತಾಡಿದ. ಏನಂತ ತಿಳ್ಕೊಂಡಿರಿ ನೀವು ನಮ್ಮನ್ನ? ಬಡವ್ರು ಇರ್ಬೋದು, ಆದ್ರ ನಾವು ಮರ್ಯಾದೆಯಿಂದ ಬದುಕ್ತೀವಿ. ನನ್ನ ಮಗಳು ಏನ ನಿಮ್ಮ ಮಗನ ಶ್ರೀಮಂತಿಕೆ ನೋಡಿ ಪ್ರೀತಿ ಮಾಡಿಲ್ಲ ಅಂತ ಕೇಳ್ರಿ. ಈಗ ಇಲ್ಲೇ ಮುಂದೆ ಕುಂತಾಳ. ಏನ ಮೊದ್ಲೇಕ ನಿಮ್ಮ ಮಗ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಯಾನು ಕೃಷ್ಣ, ಏನ್ ನನ್ನ ಮಗಳು ಹೇಳ್ಯಾರ ಕೇಳ್ಬಿಡ್ರಿ. ನಾನು ರೊಕ್ಕ ರೂಪಾಯಿಕ ಬೆಲೆ ಕೊಟ್ಟು ಮನುಷ್ಯ ಅಲ್ಲ, ಮಾನವೀಯತೆಗೆ ಬೆಲೆ ಕೊಟ್ಟವ ನಾನು. ಅದು ಮಳೆ ಐತಿ ಬಿಡ್ರಿ, ಅದ್ರದ್ದು ಏನ್ ಕೇಳ್ತೀಯನ್ನ? ಏನ್ ಮಾಡ್ರಿ, ಈಗ ಲಗ್ನ ಮಾಡ್ಕೊಡ್ತೀನಿ. ನಾಳೆ ಎತ್ತಗರ ಮಾತಾಡಿದ್ರ ನನ್ನ ಮಗಳಿಗೆ ದಿನ ಅನ್ಕೊಂತ ಕುಂತ್ರ ನನ್ನ ಮಗಳು ಹೆಂಗ ಅನ್ಸ್ಕೊಂತಾಳ? ಈಗ ಒಂದ ಪ್ರಶ್ನೆ ಕೇಳ್ಬಿಡ್ತೀನಿ ರೀ ಗೌಡ್ಸಿನಾರ, ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಾ ತಪ್ಪು ಮಾತಾಡಿನ ಮೆಟ್ ತಗೊಂಡ್ ಹೊಡೀರಿ ನಾನು. ಈಗ ರಾಘು ಗೌಡ್ರ ಏನ್ತಿದಾಳಲ್ಲ ನೇತ್ರಮ್ಮ, ಆ ನೇತ್ರಮ್ಮನ ಲಗ್ನ ಆಗಿಂದ ಒಂದಿನ ಆ ಹುಡುಗಿನ ಚಂದ ನೋಡ್ಕೊಂಡಾರನ? ಬಡವ್ರ ಮನ್ಯಾಗಿನ ಕೇಕಿ ಅಂತೇಳಿ ಆ ನಮ್ಮನಿ ನೋಡ್ಕೊತಾರ ನಿಮ್ಮ ಮನ್ಯಾಗ. ಹೌದಾ ಏನಿಲ್ಲೋ? ಇನ್ನು ಮುಂದೆ ಬಡವ್ರ ಮನೆಯನ್ನ ಕೇಕಿ ಅಂತೇಳಿ ನಿಮ್ಮ ಮನ್ಯಾಗ ನನ್ನ ಮಗಳನ್ನ ಚಂದ ನೋಡ್ಕೊಲಿಕ್ಕಂದ್ರೆ ಏನ್ ಮಾಡೋದು? ನಿಮ್ಮ ಮಾತು ಕೇಳಿ ನಾ ಕೊಟ್ಬಿಟ್ಟೆ ನನ್ನ ಮಗಳನ್ನ. ನಿಮ್ಮ ಮರ್ಯಾದೆ ಕೊಟ್ಟು ಕೊಡ್ತೀನಿ. ಮುಂದೆ ನನ್ನ ಮಗಳಿಗೆ ಏನ್ ಕಿನ್ನರ ಆದ್ರ ದಿನಾ ಒಂದಕ್ಕೂ ಹಂಗತಿ ಮಾತಾಡಿದ್ರ ಯಾರ್ರಿ ಸಹಿಸ್ಕೊಂತಾರ? ಬ್ಯಾಡ್ರಿ, ನಮ್ಗೆ ಯಾವ ರೊಕ್ಕ ರೂಪಾಯಿ ಯಾವ್ದು ಬೇಡ. ನನ್ನ ಮಗಳನ್ನ ಬಡವು ಕೊಡ್ತೀನಿ ಹೊರತಾಗಿ ನಿಮ್ಮ ಮನೆಗಂಕರು ಕೊಡಂಗಿಲ್ಲ. ಈಗ ನೀವೆಲ್ಲ ಹಿಂಗತಿ ಅಂತೀರಿ, ಊರನ್ನವ್ರು ಎಷ್ಟು ಅನ್ನಕ್ಕಿಲ್ಲ. ನಡುವು ದಾರೆ ನಿಂತು ಮಾತಾಡ್ತಾನ್ರಿ. ಏನ ಹೌದು, ಸಮಸ್ಯೆ ಯಾರ ಮನೆಗೆ ಇರಂಗಿಲ್ಲ ಹೇಳ. ಅವಂಗ ಒಂದಿಟ್ಟು ನಮ್ಮ ಕೃಷ್ಣನ್ ಕಂಡ್ರ ಹೊಟ್ಟೆ ಕಿತ್ತೈತಿ. ಅದು ನಿನಗೂ ಗೊತ್ತೈತೇನ. ಇದಕ್ಕೆ ಹೆಚ್ಚಿಂದ ಏನ್ ಹೇಳಪ್ಪ. ಈಗ ನಾನ ಲಗ್ನ ಆಗಿ ಹೋಗಿದ್ನೆ ನಿಮ್ ಗೌಡ್ರನ್ನ. ನನಗರ ಏನ ಆ ಮನ್ಯಾಗ ಮಣ್ಣನೆ ಸಿಕ್ಕಿತ್ತು ಹೇಳಿ ನೋಡೋಣ. ಅಲ್ಲ, ನನ್ನ ಗಂಡ ನಾನು ಚಂದಗೆ ಇಟ್ಕೊಂಡ, ನನ್ನ ಜೀವನ ಚಂದ ನಡೀತ. ಹಂಗ ನನ್ನ ಮಗನು ಚಂದಗೆ ಇಟ್ಕೊಂತಾನೆ ಅನ್ನ. ಈಗ ನಂದ ಭಾಳ ಬಂಗಾರ ಆಗಿಲ್ಲ, ಹಂಗ ರುಕ್ಮಿಣಿದು ಭಾಳ ಬಂಗಾರ ಆಗತ್ತ. ಅಷ್ಟಕ್ಕೂ ನಮ್ಮ ಕೃಷ್ಣ ಹೆಂಡತಿನ ಇಲ್ಲೇ ಇಡಂಗಿಲ್ಲ. ಅವಂದು ನೌಕರಿ ಐತಿ. ನೌಕರಿದವ ಹಿಂದ ಕಟ್ಕೊಂಡು ಹೋಗ್ಬಿಡ್ತಾನೆ ಹೆಂಡತಿನ. ಪ್ರೀತಿ ಮಾಡ್ದವ್ರನ್ನ ದೂರ ಮಾಡೋದು ಬೇಡ ಎನ್ನ. ಈಗ 2 ದಿನದ ಹೊತ್ತಾತಂತ ಚಂದ ಊಟ ಮಾಡಿಲ್ಲ ಅಂತ. ಏನೇನ ಅವ್ರ ಮಕ್ಕಳ ಪ್ರೀತಿಕಿನ ಇನ್ನೊಂದು ಹೆಚ್ಚಿಂದ ಐತನ ಹೇಳಿ ಅಣ್ಣ. ಏನ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನನ್ನ ಮಗಳು ಬಾಳೆದಾಗ ಹಂಗಾಗೈತೇನ. ನಮ್ಮ ಗಂಗಾ ಅಲ್ಲ, ಅರ್ಜುನ ಗಂಗಾ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ರಂತ. ನನಗದು ವಿಷಯ ನಮ್ಮ ಕೃಷ್ಣ ಹೇಳಿದ್ದ. ನಾನು ಇನ್ನೂ ಯೋಚನೆ ಮಾಡೋದ್ರೊಳಗ ಇದ್ದೆ. ಇನ್ನೂ ಅದನ್ನ ನಮ್ಮ ಗೌಡ್ರಿಗೆ ಹೆಂಗೆ ಹೇಳಿ ಅಂತೇಳಿ ಅನ್ಬೇಕನ್ನೋರೊಳಗ ನಮ್ಮ ರೇಣಿ ದುಡುಕಿ ಬಿಟ್ಲ. ಈಗ ನೋಡು ಜೀವನ ನೋಡಿ ಅಣ್ಣ. ಏನ ನಮ್ಮ ಗಂಗಾಗೂ ಒಳಗೆ ಮನಸ್ಸಿನಾಗ ಐತಿ. ಆಯ್ತು, ಈಗ ರೇಣಿ ಲಗ್ನ ಮಾಡಿದ್ಲು ಮಗಂದು. ಏನ್ ಅವನಾರ ಏನ್ ಚಂದದನ? ಅದಕ್ಕೆ ಹೇಳ್ತೀನಿ ಅಣ್ಣ, ದುಡುಕಿ ನಿರ್ಧಾರ ತಗೋಬೇಡಣ್ಣ. ಪ್ರೀತಿ ಮಾಡ್ಯಾರಣ್ಣ ಹಿರಿಯರು, ನಾವು ಮುಂದೆ ನಿಂತ್ಕೊಂಡು ಅವ್ರನ್ನ ಪ್ರೀತಿನ ಮುರಿಯೋದು ಬೇಡಣ್ಣ. ಏನ ನನ್ನ ನಂಬ್ತಿಲ್ಲಪ್ಪ. ನನ್ನ ಮಕ ನೋಡಿದ್ರು ಕೊಡು ನಿನ್ನ ಮಗಳನ್ನ ನನ್ನ ಮಗಗ. ಅಡಿ ಬ್ರಹ್ಮ ಬಂದ್ರು ಕೊಡಂಗಿಲ್ಲ. ಇದರ ದೂಸರ ಮಾತನೇ ಇಲ್ಲ. ಇದ್ರಾಗ ಇನ್ನೊಂದು ಮಾತು ಮಾತಾಡಕ್ ಹೋಗ್ಬೇಡ್ರಿ.